ಮಾರನೆಯ ದಿನವೇ ಮೋಹನ ತನ್ನ ಸಾಮಾನಿನ ಸಮೇತ ಜಗದೀಶನ ಕೋಣೆಗೆ ಬಂದ. ಜಗದೀಶ್ ಹಾರ್ದಿಕವಾಗಿ ಸ್ವಾಗತಿಸಿದ. ಕೋಣೆಯೊಳಗೆ ಸಾಮಾನು ಜೋಡಿಸಿದ ಮೇಲೆ ಕಲ್ಪನಾ ಬಂದಳು. ಮೋಹನ ಪರ್ಸ್ ತೆರೆದು ಅವಳಿಗೆ 500 ರೂಪಾಯಿಗಳನ್ನು ಕೊಟ್ಟ. ಛೇ, ಇದಕ್ಕೆಲ್ಲ ಏನೋ ಅಂತ ಆತುರವಿತ್ತು ಎಂದು ಸಂಕೋಚದಿಂದಲೇ ಸ್ವೀಕರಿಸಿದಳು. ಮೋಹನ ಸಂಕೋಚದಿಂದ, ಬೇಡಿ ಬಾಬಿ, ದಯವಿಟ್ಟು ದಿನ ಊಟ ಗೀಟ ಹಚ್ಕೋಬೇಡಿ, ನನಗೆ ಸಂಕೋಚವಾಗುತ್ತೆ ಎಂದ. ನಮ್ಮ ಭಾನುವಾರದ ಸ್ಪೆಷಲ್ ಊಟ ಬೇಡ ಅನ್ಬೇಡಪ್ಪ, ಆಮೇಲೆ ಪಶ್ಚಾತ್ತಾಪ ಪಡ್ತಿ. ತುಂಬ ಮುತುವರ್ಜಿಯಾಗಿ ಸ್ಪೆಷಲ್ ಐಟಮ್ಸ್ ಮಾಡಿರ್ತಾಳೆ, ಬಾಬಾ ಸಂಕೋಚ ಪಡಬೇಡ, ಜಗದೀಶನು ಒತ್ತಾಯಿಸಿದ. ಆದರೆ ಮೋಹನ ಸಂಕೋಚದಿಂದ, ದಿನ ಶಿವಪೂಜೆ ಮಧ್ಯೆ ಕರಡಿ ಅಂತ ನಾನು ಬರಲ್ಲಪ್ಪ, ಅದೂ ಅಲ್ಲದೆ ನನ್ನ ಊಟ ಆಗಿದೆ, ಹೋಟೆಲ್ನಲ್ಲಿ ಊಟ ಮಾಡಿದೆ ಎಂದ. ಕಲ್ಪನಾ ಮೃದುವಾಗಿ, ನೋಡಿ, ಊಟ ಆಗಿದ್ದರೆ ಪರವಾಗಿಲ್ಲ, ಸ್ವಲ್ಪ ಕಲಸನ್ನ ಸ್ವೀಟ್ಸ್ ತಗೊಳ್ಳಿ, ದಿನ 9:00 ಆಫೀಸಿಗೆ ಓಡಿ ಹೋಗ್ತಾರೆ, ಆ ಟೈಮಿಗೆ ಒಂದು ಅನ್ನ ಹುಳಿ ಮಾತ್ರ ಮಾಡಿರ್ತೀನಿ, ಈಗ ಸ್ಪೆಷಲಾಗಿ ಭಾನುವಾರ ಮಾತ್ರ ಏನಾದರೂ ಮಾಡಿರ್ತೀನಿ, ಬೆಳಿಗ್ಗೆ ಒಂದು ತಿಂಡಿ ತಿಂದಿರ್ತೀವಿ, ಈಗ ಆರಾಮವಾಗಿ 2 ಗಂಟೆಗೆ ಊಟ ಎಂದಳು. ಬೆಳಿಗ್ಗೆ 10:00 ತಾನೇ ನೀನು ಊಟ ಮಾಡಿರೋದು, ಈಗ ಅದು ಕರಗಿ ಹೋಗಿರುತ್ತೆ, ಬಾ ಕಂಪನಿ ಕೊಡು ಎಂದ. ಅವರ ಒತ್ತಾಯಕ್ಕೆ ಅವನು ಊಟಕ್ಕೆ ಹೋಗಲೇಬೇಕಾಯಿತು. ಆಲೂಗಡ್ಡೆ, ಹುರುಳಿಕಾಯಿ, ಬಟಾಣಿ ಕಾಳು ಹಾಕಿ ಅನ್ನ ಕಲಿಸಿದಳು. ಹಕ್ಕಿ ಹಪ್ಪಳ, ಅರಳಿನ ಸಂಡಿಗೆ, ಜೊತೆಗೆ ಹಾಲು ಹೋಳಿಗೆ ಎಲ್ಲ ತುಂಬ ರುಚಿಯಾಗಿತ್ತು. ಇನ್ನು ಊಟ ಎಂದು ತಿಳಿಸಾರು ಅನ್ನ, ಕೊಬ್ಬರಿ ಚಟ್ನಿ, ಮೊಸರನ್ನ ಮಾತ್ರ ಅವನು ತಿನ್ನಲಿಲ್ಲ. ಅಷ್ಟೇ, ಔತಣವೇ ಆಯಿತು ಎಂದುಕೊಂಡ. ಊಟ ಮುಗಿದ ಮೇಲೆ ಮೋಹನ ಎಲೆ ಅಡಿಕೆ ರೂಢಿ ಇಲ್ಲ ಎಂದು ಹೇಳಿ ಒಂದಿಷ್ಟು ಅಡಿಕೆ ಮಾತ್ರ ಬಾಯಿಗೆ ಹಾಕಿಕೊಂಡು ತನ್ನ ಕೋಣೆಗೆ ಹೋದ. ಗೋಡೆಗೆ ಹೊಂದಿಸಿ ಹಾಕಿದ ಮಂಚ, ಹಾಸಿಗೆ, ಬಾಗಿಲು ಹಾಕಿಕೊಂಡು ಆರಾಮವಾಗಿ ಮಲಗಿಕೊಂಡ. ಮೊದಲಿನಿಂದ ಅವನು ಏಕಾಂತ ಪ್ರಿಯ. ಒಬ್ಬನೇ ಮಲಗಿಕೊಂಡು ನಿಶ್ಶಬ್ದ ವಾತಾವರಣದಲ್ಲಿ ಕನಸು ಕಾಣುವುದೆಂದರೆ ಅವನಿಗೆ ಬಹಳ ಪ್ರಿಯವಾದ ಹವ್ಯಾಸ. 4-6 ಜನ ಒಟ್ಟಿಗೆ ಸೇರಿ ಇರುವ ಕೋಣೆ ಎಂದರೆ ಅವನಿಗೆ ತಲೆನೋವು. ನಿಶ್ಶಬ್ದ ವಾತಾವರಣದಲ್ಲಿ ಕನಸು ಕಾಣುತ್ತಾ ಮಲಗಿದ್ದವನಿಗೆ ಇನ್ನೇನು ನಿದ್ದೆ ಹತ್ತಬೇಕು. ಆ ಕ್ಷಣ ಹೆಣ್ಣಿನ ಕಿಲಕಿಲ ನಗೆ ಜೊತೆ ತೂರಿ ಬಂದ ಮಾತುಗಳು ಎಚ್ಚರಗೊಳಿಸಿದವು. ಜಗ್ಗು, ನೀವು ತುಂಬ ದುಷ್ಟರಪ್ಪ, ಬರ್ತಾ ಬರ್ತಾ ಹೆಂಡತಿಯ ಭಕ್ತರಾಗ್ತಾ ಇದ್ದೀರಿ, ಹೀಗೆಲ್ಲ ಮಾಡಿದರೆ ನಾನು ಸುಮ್ಮನೆ ಇರಲ್ಲ. ಇದು ಕಲ್ಪನಾಳ ಸ್ವರ. ಇಲ್ಲ ಮರಿ, ಎಲೆ ಅಡಿಕೆ ಹಾಕೊಂಡಾಗ ನೀನೆಷ್ಟು ಮುದ್ದಾಗಿ ಕಾಣ್ತಿ ಗೊತ್ತಾ, ನನಗೆ ಹುಚ್ಚೆ ಹಿಡಿಸಿ ಬಿಡ್ತಿ ನೀನು. ಇದು ಜಗದೀಶನ ಸ್ವರ. ಮೆಲುವಾದ ಮಾತೇ ಆದರೂ ಸ್ಪಷ್ಟವಾದ ಸ್ವರ. ರೀ, ಅದು ನಾನು ಬೆಡ್ರೂಮಿಗೆ ಬರಲೇಬಾರದಾಗಿತ್ತಪ್ಪ, ಹಾಯಾಗಿ ಹಜಾರದಲ್ಲೇ ಒಂದು ನಿದ್ರೆ ಹೊಡೆದ್ರೆ ಚೆನ್ನಾಗಿತ್ತು, ನಿಮಗಂತೂ ಹಗಲು ಅಂತಿಲ್ಲ ರಾತ್ರಿ ಅಂತಿಲ್ಲ ಎಂದು ನವಿರಾಗಿ ಛೇಡಿಸಿದಳು. ಓಹೋಹೋ, ಹಜಾರದಲ್ಲಿ ಇದ್ದಿದ್ದರೆ ಸುಮ್ಮನೆ ಬಿಡ್ತಿದ್ನಾ? 5 ನಿಮಿಷದಲ್ಲಿ ಇಲ್ಲೇ ಎತ್ತಿಕೊಂಡು ಬಂದು ನಾನು ಮಲಗಿಸ್ಕೊತಾ ಇದ್ದೆ. ನೀವು ತುಂಬ ಕೆಟ್ಟೋರಪ್ಪ, ನಿನ್ನೆ ರಾತ್ರಿ ಎಲ್ಲ ನಿದ್ದೆ ಮಾಡಲಿಕ್ಕೆ ಬಿಟ್ಟಿಲ್ಲ. ಜಗದೀಶ ನಗುತ್ತಾ, ರಸಿಕನಾದ ಯಾವ ಗಂಡ ಹೆಂಡತಿಗೆ ಆರಾಮವಾಗಿ ನಿದ್ರೆ ಮಾಡಲಿಕ್ಕೆ ಬಿಡ್ತಾನೆ, ಅದು ನಿನ್ನಂಥ ಅಪ್ಸರೆ ಸಿಕ್ಕಿರುವಾಗ. ನನಗೆ ಸಾಕಾಯ್ತಪ್ಪ. ಹಿತವಾದ ನರಳಿಕೆಯ ಸ್ವರ. ಜಗದೀಶನ ಏದುಸಿರು ಎಲ್ಲ ಆ ಕೋಣೆಯಿಂದ ಈ ಕೋಣೆಗೆ ಪ್ರಸಾರವಾಗುತ್ತಿದೆ. ಓ ಮೈ ಗಾಡ್. ಮೋಹನ ಮಲಗಿದಲ್ಲೇ ಬೆವರಿದ. ನಿಧಾನವಾಗಿ ಆ ಮನೆ ಹೇಗಿದೆ ಎಂದು ನೆನೆಸಿಕೊಂಡ. ಪ್ರವೇಶಿಸುತ್ತಲೇ ವರಾಂಡದ ಎಡಬದಿಗೆ ಒಂದು ಕೋಣೆ, ಅದೀಗ ಮೋಹನನ ಕೋಣೆ. ಒಳಗೆ ಪ್ರವೇಶಿಸಿದರೆ ಹಜಾರ. ಅಲ್ಲಿ 3 ಸೋಫಾ ಅಂದವಾಗಿ ಜೋಡಿಸಿದರು. ಎದುರಿಗೆ ಟೇಬಲ್ ಮೇಲೆ ಟಿವಿ, ಗೋಡೆಗೆ ಹೊಂದಿಕೆಯಾಗುವ ಗಾಜಿನ ಬಾಗಿಲಿನ 4 ಅಂತಸ್ತಿನ ಅಲೆಮಾರು, 2ರಲ್ಲಿ ಬಗೆ ಬಗೆಯ ಗೊಂಬೆ ಜೋಡಿಸಿ ಗಾಜಿನ ಆವರಣ ಅಡ್ಡ ಹಾಕಿದ್ದರು. ಉಳಿದೆರಡರಲ್ಲಿ ತೆರೆದ ಆವರಣ, ಟೇಪ್ ರೆಕಾರ್ಡರ್, ರೇಡಿಯೋ, ಇನ್ನೊಂದು ಹಂತದಲ್ಲಿ ಮಿಕ್ಸರ್ ಇತ್ಯಾದಿ ಇಟ್ಟಿದ್ದರು. ಒಂದು ಹೂದಾನಿ ಸಹ ಅಲ್ಲೇ ಇತ್ತು. ಹಜಾರದ ಎಡಬದಿಗೆ ಒಂದು ಕೋಣೆ, ಅಲ್ಲಿ ಜೋಡಿ ಮಂಚಗಳು, ಗೋಡೆಗೆ ಜೋಡಿಸಿದ ಒಂದು ಗಾಡ್ರೇಜ್ ಬೀರು, ಇನ್ನೊಂದು ಕಡೆ ಬಟ್ಟೆ ಹಾಕುವ ರ್ಯಾಕ್. ಹಜಾರದಲ್ಲಿದ್ದುದು ಅದೊಂದೇ ಕೋಣೆ. ಹಜಾರದ ಪಕ್ಕ ಬಲಕ್ಕೆ ಒಂದು ಸಣ್ಣ ಪ್ಯಾಸೇಜ್ ಹಾದು ಹೋದರೆ ಅಲ್ಲಿ ಮತ್ತೊಂದು ಕಿರು ಹಜಾರ. ಒಂದು ಬದಿಗೆ ಡೈನಿಂಗ್ ಹಾಲ್, ಟೇಬಲ್ ಜೋಡಿಸಿ 4 ಕುರ್ಚಿಗಳನ್ನು ಹಾಕಿತ್ತು. ಇನ್ನೊಂದು ಕಡೆ ಬಚ್ಚಲು ಮನೆ ಇತ್ತು. ಅದೇ ಹಜಾರದಲ್ಲೇ ಅಡಿಗೆ ಮನೆ, ಸ್ಟೋರ್ ರೂಮ್ ಪ್ರತ್ಯೇಕವಾಗಿತ್ತು. ಹಿಂಬದಿಗೆ ಸಣ್ಣದಾದ ಚಚ್ಚೌಕವಾದ ಹಿತ್ತಲು, ಅಲ್ಲಿ ಒಗೆಯುವ ಬಂಡೆ, ನಳ, ಒಂದು ನೀರಿನ ತೊಟ್ಟಿ, ಪಾತ್ರೆ ತೊಳೆಯುವ ಜಾಗ, ಸಂಡಾಸ್ ಎಲ್ಲ ಇತ್ತು. ಮನೆ ತುಂಬ ಚೆನ್ನಾಗಿದೆಯಪ್ಪ ಎಂದು ಮೋಹನ್ ಗೆಳೆಯನೆದುರು ಮೆಚ್ಚುಗೆ ಸೂಚಿಸಿದ್ದ. ಫ್ರಿಡ್ಜ್, ಹಾಟ್ ಬಾಕ್ಸ್, ಗ್ಯಾಸಿಂದ ಹಿಡಿದು ಅಡುಗೆ ಮನೆಯ ಸೌಕರ್ಯ, ಬಚ್ಚಲ ಮನೆಯಲ್ಲಿ ಗೀಸರ್, ಹೀಗೆ ಎಲ್ಲ ಬಗೆಯ ಸೌಲಭ್ಯವಿತ್ತು. ಬಾಡಿಗೆ ಕೊಡೋ ಯೋಜನೆ ಮೊದಲಿರಲಿಲ್ಲ. ಡ್ರಾಯಿಂಗ್ ರೂಮ್ ಆಗಿ ಸೆಟ್ ಮಾಡೋಣ ಅಂದ್ಕೊಂಡಿದ್ವಿ. ಆದರೆ ಬಂದವರನ್ನು ಡ್ರಾಯಿಂಗ್ ರೂಮ್ ಅಂತ ಇಲ್ಲಿ ಕೂಡಿಸಿ ಅಡಿಗೆ ಮನೆಗೆ ಒಂದು ಕಾಫಿ ಮಾಡಲಿಕ್ಕೆ ಹೋದರೂ ಅವರೆಲ್ಲೋ ನಾವೆಲ್ಲೋ. ಎಡಬದಿಗೆ ಇರೋ ಈ ಕೋಣೆಯಲ್ಲಿ, ಆ ಹಜಾರ ದಾಟಿ ಅಲ್ಲೆಲ್ಲೋ ಇರೋ ಅಡಿಗೆ ಮನೆಯಲ್ಲಿ. ಹೀಗಾಗಿ ಬಂದವರನ್ನು ಹಜಾರದಲ್ಲಿ ಕೂಡಿಸತೊಡಗಿದವು. ಈ ರೂಮ್ ಸುಮ್ಮನೆ ಉಳಿದುಕೊಂಡಿತ್ತು. ಕಡೆಗೆ ಬಾತ್ರೂಮ್, ಲೆಟ್ರಿನ್ ಅದರೊಳಗೆ ಹೊಂದಿಸಿ ಕಟ್ಟಿಸಿದಳು. ಅದನ್ನು ಬಾಡಿಗೆ ಕೊಡಲು ಯೋಚಿಸಿದರು. ಆದರೆ ಹಜಾರದ ಎಡಬದಿಗೆ ಇದ್ದ ಈ ಕೋಣೆ, ವರಾಂಡದ ಎಡಬದಿಗೆ ಇದ್ದ 2ರ ನಡುವೆ ಒಂದೇ ಅಡ್ಡಗೋಡೆ. ಅಲ್ಲಿನ ಮಾತುಕತೆ, ಸರಸ ಸಲ್ಲಾಪವೆಲ್ಲ ಇಲ್ಲಿ ಪ್ರಸಾರವಾಗುತ್ತದೆ. ಬಹುಶಃ ಆ ದಂಪತಿಗಳಿಗೆ ಈ ಬಗ್ಗೆ ತಿಳಿದಿಲ್ಲ. ಮನೆಯಲ್ಲಿ ಅತ್ತೆ, ಮಾವ, ನಾದಿನಿ, ಮೈದುನ ಯಾರಿಲ್ಲ. ನಿರ್ಭೀತವಾಗಿ ಮಾತಾಡಿ ರೂಢಿ ಇದೆ. ಆದರೆ ತನಗೆಂಥ ಪ್ರಾಣ ಸಂಕಟ. ಇದುವರೆಗೆ ಯಾವುದೇ ದಂಪತಿಗಳ ಜೋಡಿ ಬಹಿರಂಗವಾಗಿ ನೋಡಿದ್ದ. ಆದರೆ ಈಗ ಜೋಡಿಯ ಶಯಗ್ರಹದ ಅಂತರಂಗದ ಸರಸ ಸಲ್ಲಾಪವೆಲ್ಲವೂ ಕೇಳಿಸಿಕೊಳ್ಳಬೇಕಾಗಿದೆ. ಮೋಹನ ತುಂಬ ಸಭ್ಯ ವ್ಯಕ್ತಿಯಾದ್ದರಿಂದ ಅವನಿಗೆ ಇದು ಖುಷಿ ತರುವ ಬದಲು ಕೊಂಚ ಮುಜುಗರವೇ ಆಯಿತು. ತುಂಬ ಆಯಾಸವಾಯಿತ ಚಿನ್ನ, ಸಾಕು ಹೋಗಿ, ಮಾಡೋದೆಲ್ಲ ಮಾಡಿ ಪೂಸಿ ಹೊಡಿಬೇಡಿ, ಚೆನ್ನಾಗಿ ನಿದ್ರೆ ಮಾಡಿಬಿಡು ಡಾರ್ಲಿಂಗ್. 5:15ವರೆಗೆ ರೆಸ್ಟ್. ನಾನೇ ಹಾಲು ತಗೊಂಡು ಸ್ಟ್ರಾಂಗ್ ಕಾಫಿ ಮಾಡಿ ಅಮ್ಮ ಅವರಿಗೆ ತಂದು ಕೊಡ್ತೀನಿ.
ಒಳ್ಳೆಯ ನಿದ್ರೆ, ಆ ಕಾಫಿ ಎರಡೂ ಸೇರಿ ನಿನಗೆ ಆಯಾಸ ಪರಿಹಾರವಾಗಿ ಬಿಡಬೇಕು. ಅವಳು ಸುಮ್ಮನಿದ್ದಾಳೇನೋ. ನಿಧಾನವಾಗಿ ಚಕ್ಕು ತಟ್ಟಿ ನಿದ್ದೆ ಮಾಡಿಸಲ. ಸಾಕಪ್ಪ, ನಿಮ್ಮ ಯಾವ ಉಪಚಾರವೂ ಬೇಡ. ನೀವು ಹಜಾರದಲ್ಲಿರುವ ಆ ಸಿಂಗಲ್ ಕಾಟ್ ಮೇಲೆ ಹೋಗಿ ಮಲಗಿಕೊಳ್ಳಿ. ನಾನು ಇಲ್ಲಿ ಹಾಯಾಗಿ ನಿದ್ರೆ ಮಾಡ್ತೀನಿ, ಅವಳು ಸಿಡುಕುತ್ತಾ ಹೇಳಿದಳು. ಅಪ್ಪಣೆ ರಾಣಿ ಸಾಹಿಬ. ಗುಡ್ ಆಫ್ಟರ್ನೂನ್. ಅವನು ಹೊರಗೆ ಹೊರಟಿರಬಹುದು. ಸುಖ ದಾಂಪತ್ಯ ಎಂದರೇನು? ಹೆಣ್ಣು ಎಂಬ ಶಕ್ತಿ ಗಂಡು ಏಕೆ ಇಷ್ಟು ಮಣಿಯುತ್ತಾನೆ, ಓಲೈಸುತ್ತಾನೆ? ಅಂಗತ್ತನಾಗಿ ಮಲಗಿ ತಾರಸಿ ದಿಟ್ಟಿಸುತ್ತಾ ಯೋಚಿಸಿದ ಮೋಹನ. ಅವನಿಗರಿಯದಂತೆ ಹಾಯಾಗಿ ಅವನಿಗೆ ನಿದ್ರೆ ಬಂದಿತ್ತು. ಮೋಹನ ಆ ಕೋಣೆಗೆ ಬಂದು 1 ತಿಂಗಳಾಗಿತ್ತು. 1 ವಾರದಲ್ಲಿ 4 ಸಲ ಒತ್ತಾಯ ಮಾಡಿ ಊಟಕ್ಕೆ ಎಬ್ಬಿಸುವ ದಂಪತಿಗಳ ಸ್ವಭಾವ ಅವನಿಗೆ ಸಂಕೋಚ ತಂದಿತ್ತು. ಕಡೆಗೊಮ್ಮೆ ಮೋಹನ ಹೇಳಿದ, ಬಾಬಿ, ತಪ್ಪು ತಿಳಿಯಬೇಡಿ, ನಾನೊಂದು ಮಾತು ಹೇಳ್ತೀನಿ ಎಂದ. ಕಲ್ಪನಾ ಕುತೂಹಲದಿಂದ, ಹೇಳಿ, ಏನು ವಿಷಯ ಎಂದಳು. ವಾರಕ್ಕೆ 4 ಸಲ ಊಟ ನಿಮ್ಮಲ್ಲೇ ಆಗುತ್ತಿದೆ. ತಿಂಡಿ ಕಾಫಿ ಅಂತೂ ಸರ್ವೇ ಸಾಮಾನ್ಯ. ಇದೆಲ್ಲ ನೋಡಿ ನನಗೆ ಏನನ್ನಿಸ್ತಿದೆ ಗೊತ್ತಾ? ಅಂತೂ ನಿಮ್ಮ ಕೈ ಊಟ ಒಗ್ಗಿಕೊಳ್ಳಿಕ್ಕೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ತಿಂಗಳಿಗೆ ಇಷ್ಟು ಅಂತ ನಾನು ಒಂದು ಅಮೌಂಟ್ ಕೊಟ್ಟು ಬಿಡ್ತೀನಿ. ಹಾಯಾಗಿ ಊಟ ತಿಂಡಿ ಕಾಫಿ ಇಲ್ಲೇ ನಡೆದು ಹೋಗಲಿ ಎಂದ. ಹಾಗೆ ಮಾಡಪ್ಪ, ನಿನ್ನ ಕಂಪನಿ ಇದ್ದರೆ ನಮಗೂ ಸಂತೋಷ. ತಿಂಗಳಿಗೆ ಊಟ ತಿಂಡಿ ವಿಭಾಗ ಅಂತ 100 ರೂಪಾಯಿ ಕೊಟ್ಬಿಡು ಎಂದ ಜಗದೀಶ್. ಮೋಹನ ಗಹಗಹಿಸಿ ನಕ್ಕು, ನಿಂಗೆ ಅಡಿಗೆ ಸಾಮಾನಿನ ಬೆಲೆ ಏನು ಅಂತ ಗೊತ್ತಿಲ್ಲ ಅಂತಾಯಿತು. ನಿಮ್ಮ ಮನೆಯ ಅಡಿಗೆ ಊಟ ತಿಂಡಿ ತುಂಬ ಹೈ ಕ್ಲಾಸ್ ಇರುತ್ತೆ. ತಿಂಗಳಿಗೆ 300 ಕೊಟ್ಟರೂ ಕಡಿಮೆ ಅನಿಸುತ್ತೆ ಎಂದ. ಕಲ್ಪನಾ ತುಸು ಸಂಕೋಚದಿಂದ, ನೋಡಿ, ಕಾಸಿಗೆ ಕಾಸು ಹಾಕಿ ಲೆಕ್ಕಾಚಾರ ಮಾಡೋದು ಬೇಡ. ತಿಂಗಳಿಗೆ 250 ರೂಪಾಯಿಗಳನ್ನು ಕೊಡಿ. ನಮಗೂ ಅತಿಥಿ ಸತ್ಕಾರದ ಹೊಣೆ ಪುಣ್ಯನೂ ಇರಲಿ ಎಂದಳು. ಓಕೆ, ನೀನು ಹೇಳಿದ ಮೇಲೆ ಆಯಿತು. ಅದರಿಂದ ಮೇಲೆ ಅಪೀಲೇ ಇಲ್ಲ ಎಂದ ಜಗದೀಶ್. ಹೀಗಾಗಿ ಊಟ ತಿಂಡಿಗೆ ಹೋಟೆಲಿಗೆ ಅಲೆಯುವ ತವಕ ಈಗ ಅವನಿಗೆ ಇಲ್ಲ. ಅವರಿಬ್ಬರ ಶಯಗ್ರಹದ ಹುಸಿ ಮುನಿಸು, ಜಗಳ, ಸರಸ ಸಲಾಪ ಅವನ ಕಿವಿಗೆ ಬಿದ್ದು ರುಚಿಯಾದ ಊಟ ಉಂಡ ಮೈ ಬೆಚ್ಚಗಾಗುತ್ತಿತ್ತು. ಇದರ ಫಲವಾಗಿ ಅವನಿಗೂ ವಿವಾಹವಾಗಬೇಕೆಂದು ಆಸೆ ಹುಟ್ಟುತ್ತಾ ಇತ್ತು. ಆಫೀಸಿನ ಹೆಡ್ ಕ್ಲರ್ಕ್, ಸುಮಾರು 60 ವರ್ಷದ ರಂಗರಾಜ್ ಎಂಬುವರು ಅವನಿಗೆ ಗಂಟು ಬಿದ್ದಿದ್ದರು. ಬಿಡುವಿನ ವೇಳೆಯಲ್ಲಿ ವರ ಕನ್ಯೆಯರನ್ನು ಕೂಡಿಸುವ ಹವ್ಯಾಸ ಅವರದು. ಬಂದ್ರಿ ಸಾಹೇಬ್ರ, ನಿಮಗೆ ಚಲೋ ಚಲೋ ಕನ್ಯೆಯರನ್ನು ತೋರಿಸ್ತೀನಿ ಎಂದು ಪ್ರತಿ ಭಾನುವಾರ ಒಂದೊಂದು ಹೊಸ ಸಂದರ್ಶನಕ್ಕೆ ಕರೆದೊಯ್ಯತೊಡಗಿದರು. ಆದರೆ ನೋಡಿದ ಒಂದು ಹುಡುಗಿ ಆದರೂ ಅವನ ಪುಣ್ಯಕ್ಕೆ ರೂಪವತಿ ಆಗಿರಲಿಲ್ಲ. ಅವನ ಸೌಂದರ್ಯ ಪ್ರಜ್ಞೆಯನ್ನು ತಣಿಸುವ ಒಳ್ಳೆ ರೂಪವತಿಯಾದ ಹುಡುಗಿ ಸಿಕ್ಕಿರಲಿಲ್ಲ. ತೀರಾ ಬೇಡ ಎನ್ನುವಂಥ ಹುಡುಗಿಯರೇ ಇದ್ದರು. ಅವನು ಹೀಗೆ ಕನ್ಯಾ ಪರೀಕ್ಷೆ ಮುಗಿಸಿ ಬಂದಾಗಲೆಲ್ಲ ಕಲ್ಪನಾ ಕೇಳುತ್ತಿದ್ದಳು, ಹೇಗಿದ್ದಳು ಹುಡುಗಿ? ಮದುವೆ ಅಂದರೆ ದ್ವೇಷ ಮಾಡಿಸೋ ಹಾಗಿದ್ದಳು ಎನ್ನುತ್ತಿದ್ದ ಮೋಹನ ಬೇಸರದಿಂದ. ಜಗದೀಶ, ಕಲ್ಪನಾ ಇಬ್ಬರು ಗಹಗಹಿಸಿ ನಗುತ್ತಿದ್ದರು. ಜಗದೀಶ ಬುದ್ಧಿ ಹೇಳುವಂತೆ, ಇನ್ನು 4 ದಿನ ಬ್ರಹ್ಮಚಾರಿಯಾಗಿ ಆರಾಮವಾಗಿ ಇರಪ್ಪ, ಆಮೇಲೆ ಇದ್ದದ್ದೇ ಗುಲಾಮಗಿರಿ ಎನ್ನುತ್ತಿದ್ದ. ಹೌದೌದು, ದೊಡ್ಡ ಗುಲಾಮಗಿರಿಲಿ ಸಿಕ್ಕಿಬಿದ್ದಿದ್ದೀರಿ ಪಾಪ, ನಿಮ್ಮನ್ನು ದೇವರೇ ಕಾಪಾಡಬೇಕು ಎಂದು ಕಲ್ಪನಾ ಕೋಪದಿಂದ ನುಡಿಯುತ್ತಿದ್ದಳು. ಜಗದೀಶ ರೇಗಿಸಿ, ಮತ್ತೆ ನಿನ್ನ ದಬ್ಬಾಳಿಕೆಯಲ್ಲಿ ನಾನು ಬೆಂದು ಹೋಗ್ತಾ ಇದ್ದೀನಿ, ಅದು ಕಡಿಮೆ ಗುಲಾಮಗಿರಿನ? 100 ಅಬ್ರಹಾಂ ಲಿಂಕನ್ನರು ಉದಿಸಿ ಬಂದರೂ ನಮಗೆ ಬಿಡುಗಡೆ ಇಲ್ಲ ಎಂದು ಉದ್ದಮೂತಿ ಮಾಡುತ್ತಿದ್ದ. ನೋಡಿ ಹೇಗಂತಾರೆ, ಬೇರೆಯವರು ಎದುರು ಇವರು ಹೀಗಾಡಿದರೆ ಈ ಹೆಂಡತಿಯಂತಹ ರಾಕ್ಷಸಿ ಅನ್ನಬೇಕು ಎಂದು ಕಲ್ಪನಾ ಮೋಹನನೆದುರು ದೂರುತ್ತಿದ್ದಳು. ಲಂಕಿಣಿ, ಶೂರ್ಪನಕ್ಕಿ, ಹಿಡಂಬಿ ಈ 3 ಜನರ ಸ್ವಭಾವ ಮಿಕ್ಸ್ ಸೇರಿರೋ ಸ್ಪೆಷಲ್ ಬ್ರ್ಯಾಂಡ್ ಕಲ್ಪನಾ ದಬ್ಬಾಳಿಕೆ ಅಂದರೆ ಎಂದು ಜಗದೀಶ ವ್ಯಾಖ್ಯಾನಿಸಿದಾಗ ಕೋಪದಿಂದ ಕಲ್ಪನಾ, ನೋಡಿ ಹೀಗೆಲ್ಲ ಅಂತ ಇದ್ದರೆ 1 ತಿಂಗಳು ನಮ್ಮ ತವರು ಮನೆಗೆ ಹೊರಟು ಬಿಡ್ತೀನಿ ಎನ್ನುತ್ತಿದ್ದಳು. ಮೋಹನ ರಾಜಿ ಮಾಡಿ, ಬೇಡಿ ಬಾಬಿ, ನೀವು ಹಾಗೆ ಹೋದರೆ ಅನ್ಯಾಯ ಆಗೋದು ನನಗೆ ಎನ್ನುತ್ತಿದ್ದ. ನಿಮ್ಮ ಗುಣ ಸ್ವಭಾವ ನನಗೆ ಇಷ್ಟ, ಅದಕ್ಕೆ ನೋಡಿ ಇಲ್ಲಿದ್ದೀನಿ. ಇಲ್ಲಿದ್ರೆ ಖಂಡಿತ 2 ತಿಂಗಳು ತವರು ಮನೆಗೆ ಹೋಗಿಬಿಡುತ್ತಿದ್ದೆ ಎನ್ನುವಳು ಕಲ್ಪನಾ. ಜಗದೀಶ ಹುಸಿ ಮುನಿಸುತ್ತಾಳಿ, ಇದು ತೀರಾ ಅನ್ಯಾಯವಾಯಿತು. ನೀನು ಇಷ್ಟು ನಿರ್ಭಯವಾಗಿ ಅವನನ್ನು ಹೊಗಳಿದರೆ ನಾನು ಮೋಹನನನ್ನು ಜಲಸ್ ಮಾಡ್ತೀನಿ ಎನ್ನುತ್ತಿದ್ದ. ಮೋಹನ ನಗುತ್ತಾ, ಜಲಸ್ ಮಾಡಬೇಕಾದವನು ನಾನು. ಇಷ್ಟು ಸುಂದರವಾದ ಸಂಸಾರಕ್ಕೆ ಒಡೆಯನಾಗಿದ್ದಿ. ನಮ್ಮ ಬಾಬಿ ಅಂತ ಸರ್ವೋತ್ಕೃಷ್ಟ ಗೃಹಿಣಿಯ ಕೈ ಹಿಡಿದು ಪರಮ ಸುಖಿಯಾಗಿದ್ದಿ. ನಿನ್ನ ಅದೃಷ್ಟಕ್ಕೆ ನಾನು ಜಲಸ್ ಮಾಡ್ತೀನಿ ಅನ್ನುತ್ತಿದ್ದ. ಗೆಳೆಯನ ಹೊಗಳಿಕೆ ಜಗದೀಶನಿಗೆ ಅಪಾರ ಸಂತಸ ತರುತ್ತಿತ್ತು. ಛೇ, ನೀನು ಅವಳನ್ನು ಇಷ್ಟೊಂದು ತಲೆ ಮೇಲೆ ಕೂಡಿಸಿಕೊಳ್ಳಬೇಡಪ್ಪ. ಮೊದಲೇ ಅವಳಿಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ. ಅವಳನ್ನು ನಿಭಾಯಿಸೋದು ಆಮೇಲೆ ನನಗೆ ಕಷ್ಟವಾಗುತ್ತೆ ಎನ್ನುತ್ತಿದ್ದ. ಒಟ್ಟಿನಲ್ಲಿ ಅವರ ಪ್ರೀತಿ ಪ್ರೇಮದ ಹಾಲು ಹೊಳೆಯಲ್ಲಿ ಮೋಹನ ಒಂದು ಹಂಸವಾಗಿದ್ದ. ಹಾಲಿಗೆ ಸಕ್ಕರೆ ಬೆರೆತಂತೆ ಮೋಹನ ಆ ಸಂಸಾರದಲ್ಲಿ ಒಗ್ಗಿ ಹೋಗಿದ್ದ. ಆಗಾಗ ವಧು ಪರೀಕ್ಷೆಯಲ್ಲಿ ನೋಡಿ ಬಂದ ಹುಡುಗಿಯ ಬಗ್ಗೆ ಕಮೆಂಟ್ಸ್ ಮಾಡುವುದು ಮೂವರಿಗೂ ಸಾಮಾನ್ಯ ವಿಷಯವಾಯಿತು. ಈ ಬಾರಿ ಮೋಹನನಿಗೆ ತಾಯಿ ಲಕ್ಷ್ಮಮ್ಮನವರಿಂದ ಒತ್ತಾಯದ ಕಾಗದ ಬಂತು. ಪ್ರೀತಿಯ ಮೋಹನ, ನಿನ್ನ ನೋಡಿ 3 ತಿಂಗಳಾಯಿತು. ತಿಂಗಳು ದುಡ್ಡು ಕಳಿಸಿದ್ದಿ ಸರಿ, ನಾವು ಇಲ್ಲಿ ಸುಖವಾಗಿದ್ದೇವೆ. ಆದರೆ ನಿನ್ನ ನೋಡಬೇಕೆಂದು ಮನಸ್ಸು ತುಂಬ ಹಂಬಲಿಸುತ್ತಾ ಇದೆ. ಇರುವವನು ನೀನೊಬ್ಬ ಮಗ. 3 ತಿಂಗಳಾದರೂ ಮುಖ ತೋರಿಸದಿದ್ದರೆ ಹೇಗೆ? ಹಣಕಾಸಿಗಿಂತ ಕರುಳಿನ ಹಂಬಲ ಮುಖ್ಯ ಕಣೋ. ನಿನ್ನ ಗೆಳೆಯನ ಮನೆಯಲ್ಲಿ ಊಟ ತಿಂಡಿ ಮಾಡುತ್ತಿ ಎಂದು, ಊಟ ತಿಂಡಿ ತುಂಬ ರುಚಿಯಾಗಿರುತ್ತದೆ ಎಂದು ಬರೆದಿದ್ದಿ. ಜಗದೀಶ್, ಕಲ್ಪನಾ ಯಾವ ಜನ್ಮದಲ್ಲಿ ಅಣ್ಣ ಅತ್ತಿಗೆಯರೆಂದು ಬರೆದಿದ್ದಿ. ದೇವರ ದಯೆ, ನಿನಗೆ ಹೀಗೆ ಮನಸ್ಸಿಗೆ ಒಗ್ಗಿದ ಒಳ್ಳೆಯ ವಾತಾವರಣ ಸಿಕ್ಕಿರುವುದು. ನಾನು ಇಲ್ಲಿ ದಿನ ವೆಂಕಟೇಶ್ವರ ಸ್ವಾಮಿಗೆ 2 ತುಪ್ಪದ ನೀಲಾಂಜನ ಹಚ್ಚಿ ಎಲ್ಲಿದ್ದರೂ ಅವನು ಸುಖವಾಗಿರಲಿ, ಅವನು ಕೂದಲು ಕೊಂಕದಂತೆ ಕಾಪಾಡು ಎಂದು ಬೇಡಿಕೊಂಡಿದ್ದೇನೆ. ದೇವರು ನಿನ್ನನ್ನು ಸುಖವಾಗಿ ಇಟ್ಟಿದ್ದಾನೆ. ಇಲ್ಲಿ ಜಯರಾಜರು ಒಂದಲ್ಲ 4 ಸಲ ವಿಚಾರಿಸಿ ಹೋದರು. 1 ಸಲ ಹುಡುಗಿಯನ್ನು ಕರೆದುಕೊಂಡು ಬಂದು ತೋರಿಸಿದರು. ಹುಡುಗಿ ತೀರಾ ರೂಪವತಿ ಅಲ್ಲದಿದ್ದರೂ ಕಾಡು ಕುರೂಪಿಯಲ್ಲ.
ಏನೋ ಒಂದು ತರಹ ಲಕ್ಷಣವಾಗಿ ಕಳೆಕಳೆಯಾಗಿದ್ದಾಳೆ. ನಿನ್ನ ಸೌಂದರ್ಯದ ಕನಸುಗಳು, ಆ ಹುಚ್ಚು ಇನ್ನು ಬಿಟ್ಟಿಲ್ಲವೇನು? ಇಲ್ಲಿ ಇಷ್ಟು ರುಚಿ ರುಚಿಯಾದ ಅಡಿಗೆ, ಊಟ ತಿಂಡಿಯನ್ನು ಕೈಯಲ್ಲಿ ಮಾಡಿಸಿಕೊಳ್ಳುತ್ತಿದ್ದರೂ ಆಗಾಗ ಬಕ್ರಿ ಪುಂಡಿ ಪಲ್ಯ ತಿನ್ನಬೇಕೆಂದು ತುಂಬ ಆಸೆ ಆಗುತ್ತದೆ ಎಂದು ಬರೆದಿದ್ದಿ. ಮತ್ತೆ ರಾಯಚೂರಿನ ಹುಡುಗ ನೀನು, ಬಕ್ರಿ ಇಲ್ಲದೆ ಹೇಗಿರುತ್ತಿ? ಮೃಷ್ಟಾನ್ನ ಉಂಡರೂ ಬಕ್ರಿ ಪುಂಡಿ ಪಲ್ಯ ಬೇಕೆಂದು ಮನಸ್ಸು ಬಯಸುತ್ತದೆ. ಹುಟ್ಟಿದಾಗಿನಿಂದ ಉಂಡ ಊಟ ಅದೇ ಅಲ್ಲವೇ? ಒಳ್ಳೆ ಬಿಳಿ ಜೋಳ ಬೀಸಿಸಿದ್ದೀನಿ. ಈ ವಾರದಲ್ಲೇ 1-2 ದಿನ ಬಂದು ಹೋಗು. ದಿನ ನಿನ್ನ ಇಷ್ಟದ ಬಕ್ರಿ ಪುಂಡಿ ಪಲ್ಯ, ಎಣ್ಣೆಗಾಯಿ ಎಲ್ಲ ಮಾಡಿ ಹಾಕುತ್ತೇನೆ. ನನಗಂತೂ ನಿನ್ನ ನೋಡಬೇಕೆಂದು ಈ ನಡುವೆ ತುಂಬ ಹಪ ಆಗಿದೆ. ನಿನ್ನ ತಂದೆಯು ಈಗ ನಿನ್ನನ್ನು ತುಂಬ ನೆನೆಸುತ್ತಾರೆ. ನೀನು ಕಳಿಸೋ ದುಡ್ಡಲ್ಲಿ 500 ಬ್ಯಾಂಕಿಗೆ ಕಟ್ಟಿಬಿಡುತ್ತಾರೆ. ಉಳಿದ 500 ಹಾಗೂ ಅವರ ಸಂಪಾದನೆ ಎಲ್ಲ ಸೇರಿ ಸಂಸಾರದ ಖರ್ಚಿಗಾಗುತ್ತೆ. ಏನಾದರೂ ಮಾಡಿ ತಾವು ಸ್ವಯಂ ಸಾಹಸದಿಂದ ಕಟ್ಟಿಸಿದ ಮನೆಯನ್ನು ಉಳಿಸಿಕೊಳ್ಳಬೇಕೆಂದು ನಿಮ್ಮಪ್ಪನ ಅಪೇಕ್ಷೆ. ತಮ್ಮ ಸ್ವಯಾರ್ಜಿತ ಆಸ್ತಿಯನ್ನು ನಿನಗೆ ಪಿತ್ರಾರ್ಜಿತವಾಗಿ ಉಳಿಸಿಕೊಡಬೇಕೆಂಬುದು ಅವರ ಹಂಬಲ. ದೇವರ ದಯೆಯಿಂದ ನಿನಗೆ ಒಳ್ಳೆ ಕೆಲಸವಂತೂ ಸಿಕ್ಕಿದೆ. ಹಾಗೆ ನಿನ್ನ ಮದುವೆ ಒಂದು ಸುಸೂತ್ರ ಮುಗಿದರೆ ಸಾಕಾಗಿದೆ. ನಿನ್ನ ಹೊಟ್ಟೆ ನೆತ್ತಿಯನ್ನು ಚೆನ್ನಾಗಿ ನೋಡಿಕೊಳ್ಳೋ ಹುಡುಗಿ ಸಿಕ್ಕರೆ ನನಗೆ ಆರಾಮ. ಇಲ್ಲಿ ನಾವು ಹಾಯಾಗಿರಬಹುದು. ಇಲ್ಲದಿದ್ದರೆ ನಿನ್ನದೇ ನಮಗೆ ಚಿಂತೆ ಆಗಿರುತ್ತದೆ. ಇತಿ ನಿನ್ನ ಪ್ರೀತಿಯ ತಾಯಿ ಆಶೀರ್ವಾದಗಳೊಂದಿಗೆ ಲಕ್ಷ್ಮಮ್ಮ. ತಾಯಿಯ ಪತ್ರ ಓದುತ್ತಿದ್ದ ಮೋಹನ. ಕಲ್ಪನಾ ಅವರಿಗೆ ಕಾಫಿ ಕೊಡಲು ಬಂದವಳು, ಓಹೋ, ಏನು ಲವ್ ಲೆಟರ್ ಓದ್ತಾ ಇರೋ ಹಾಗಿದೆ ಎಂದಳು. ನಮ್ಮ ತಾಯಿಯ ಪತ್ರ, ಊರಿಗೆ ಬರಲಿಲ್ಲ ಅಂತ 4 ಪುಟದ ಉದ್ದ ಬರೆದಿದ್ದಾರೆ ಎಂದ. ಕಲ್ಪನಾ ಕ್ಷಮೆ ಯಾಚಿಸಿ, ಸಾರಿ, ನಿಮ್ಮ ತಾಯಿ ಪತ್ರ ಅಂತ ಗೊತ್ತಿಲ್ಲ, ಯಾವಾಗಲೂ ಕಾರ್ಡಿನಲ್ಲಿ ಬರೆಯುವರು, ಹೀಗಾಗಿ ನಿಮ್ಮ ಗೆಳೆಯರು ಬರೆದ ಪತ್ರ ಅಂತ ತಮಾಷೆ ಮಾಡಿದೆ ಎಂದಳು. ಮೋಹನ ನಕ್ಕು, ಇರಲಿ ಬಿಡಿ, ಇದು ಒಂದು ತರಹದ ಲವ್ ಲೆಟರೇ, ಒಬ್ಬನೇ ಮಗ ಅಂತ ನಮ್ಮ ತಾಯಿನೂ ನನ್ನ ತುಂಬ ಪ್ರೀತಿಸ್ತಾರೆ ಎಂದ. ತಾಯಿ ಪ್ರೀತಿ ಮಮತೆ ವಾತ್ಸಲ್ಯದ ಮುಂದೆ ಜಗತ್ತಿನ ಯಾವ ಪ್ರೀತಿನೂ ಸಾಟಿಯಾಗಲ್ಲ ಅಂತಾರೆ. ನಾನಂತೂ ಚಿಕ್ಕಂದಿನಲ್ಲಿ ನಮ್ಮ ತಾಯಿಯನ್ನು ಕಳೆದುಕೊಂಡೆ. ನನಗೆ ತಾಯಿ ಪ್ರೀತಿ ಮಮತೆಯ ಪತ್ರ ಅಂದರೆ ತುಂಬ ಆಸೆ. ನಿಮ್ಮ ತಾಯಿಯ ಪತ್ರ ಬಂದಾಗೆಲ್ಲ ನಾನು ಓದಿಬಿಡ್ತೀನಿ. ಅಷ್ಟು ಚಿಕ್ಕ ಕಾರ್ಡ್ನಲ್ಲಿ ಎಷ್ಟು ವಾತ್ಸಲ್ಯದಿಂದ ಬರೆದಿದ್ದಾರೆ, ನನಗೆ ತುಂಬ ಇಷ್ಟ ಎಂದಳು. ಮೋಹನ ನಕ್ಕು, ಈ ಸಲ ಅಂತೂ ಒಂದು ಪುಟ್ಟ ರಾಮಾಯಣನೇ ಬರೆದಿದ್ದಾಳೆ, ಬೇಕಾದರೆ ಓದಿ ನೋಡಿ ಎಂದು ಪತ್ರ ಕೊಟ್ಟ. ನಂತರ ಕಾಫಿ ಏಕೆ ಮಾಡಿದಿರಿ ಅಂದ. ಇಲ್ಲ, ಕೊಂಚ ಕೆಲಸ ಜಾಸ್ತಿಯಾಗಿದೆ, ಬರೋದು ಹೊತ್ತಾಗುತ್ತೆ, 2:15 ಆಗುತ್ತೆ ಅಂತ ತಿಳಿಸಿದರು. ಹೀಗಾಗಿ ಅವರು ಬಂದ ಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಹೀಗಾಗಿ ಊಟ ಇನ್ನೂ 1 ಗಂಟೆ ಆಗುತ್ತೆ, ಅದಕ್ಕೆ ಕಾಫಿ ಮಾಡಿದೆ ಎಂದು ಕಲ್ಪನಾ ಅವನು ತಾಯಿಯ ಪತ್ರ ಹಿಡಿದು ಹೊರಗೆ ಹೋದಳು. ಕೊಂಚ ಹೊತ್ತಿಗೆ ಪತ್ರದೊಂದಿಗೆ ಬಂದವಳು, ಬಕ್ರಿ ಪುಂಡಿ ಪಲ್ಯ ಅಂದರೆ ಏನು ನನಗೆ ತಿಳಿಯಲಿಲ್ಲ ಎಂದಳು. ಶುದ್ಧ ಮೈಸೂರಿನ ಕಡೆಯ ಹುಡುಗಿಯಾದ ಅವಳಿಗೆ ಬಕ್ರಿ ಪುಂಡಿ ಪಲ್ಯ ಎಂದರೆ ಗೊತ್ತೇ ಇರಲಿಲ್ಲ. ಮೋಹನ ಸಂಕೋಚದಿಂದ, ಅದೇ ಜೋಳದ ರೊಟ್ಟಿ ಬಾಬಿ, ಬಡಿದು ಮಾಡುತ್ತಾರೆ. ಪುಂಡಿ ಪಲ್ಯ ನಮ್ಮ ಕಡೆ ಒಂದು ತರಹ ಸೊಪ್ಪು, ಅದರಲ್ಲಿ ಒಂದು ತರಹ ಚಟ್ನಿ ಮಾಡಿದ ಹಾಗೆ ಮಾಡುತ್ತಾರೆ ಎಂದು ವಿವರಿಸಿದ. ನೋಡಿ, ಅಡಿಗೆ ತಿಂಡಿ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಅಂತ ನನಗೆ ಹೆಮ್ಮೆ ಇತ್ತು. ನಿಜ ಹೇಳುವುದಾದರೆ ನನಗೆ ಈ 2 ಅಡಿಗೆ ಬಗ್ಗೆ ಗೊತ್ತೇ ಇರಲಿಲ್ಲ. ಈ ಬೀದಿಲಿ ನನ್ನ ಧಾರವಾಡದ ಗೆಳತಿಯರೂ ಇದ್ದಾರೆ. ಬಹುಶಃ ಧಾರವಾಡದವರಿಗೂ ಈ ಬಕ್ರಿ ಬಂದೇ ಬರುತ್ತೆ ಅಂತ ಕೇಳಿದ್ದೇನೆ. ನಾನು ಅವರತ್ರ ಹೇಳಿಸಿಕೊಂಡು ಬಕ್ರಿ ಕಲಿಸಿಕೋತೇನೆ. ವಾರಕ್ಕೊಂದು ಸಲವಾದರೂ ನಿಮಗೆ ಮಾಡಿ ಹಾಕ್ತೀನಿ ಎಂದಳು. ಮೋಹನ ಸಂಕೋಚದಿಂದ, ಓ ಬೇಡಿ ಬಾಬಿ, ಈಗಾಗಲೇ ನಿಮಗೆ ಸಾಕಷ್ಟು ತೊಂದರೆ ಕೊಡ್ತಾ ಇದ್ದೀನಿ. ನಿಮ್ಮ ಅಡುಗೆಗಳು ಸಾಕಷ್ಟು ರುಚಿಯಾಗಿರುತ್ತೆ, ಬಕ್ರಿ ಗಿಕ್ರಿ ಮಾಡೋ ತೊಂದರೆ ತಗೋಬೇಡಿ ಎಂದ. ಕಲ್ಪನಾ ನಕ್ಕು, ಊಟ ತನ್ನಿಷ್ಟ ನೋಟ ಪರರಿಷ್ಟ ಅಂತ ಗಾದೆ ಇದೆ. ಚಿಕ್ಕಂದಿನಿಂದ ನಾನು ಅಡಿಗೆ ಕೆಲಸಕ್ಕೆ ಬಿದ್ದೆ. ಹೀಗಾಗಿ ನನಗೆ ಮೈಸೂರು ಬೆಂಗಳೂರಿನ ಕಡೆ ಎಲ್ಲ ಅಡುಗೆನೂ ಬರುತ್ತೆ. ಬಿಸಿಬೇಳೆ, ಹುಳಿಯನ್ನ, ಕಲಸನ್ನ, ರುಬ್ಬಿ ಹಾಕಿದ ಕೂಟು, ರಾಯತ ಎಲ್ಲ ಮಾಡ್ತೀನಿ. ಸ್ವೀಟ್ನಲ್ಲಂತೂ ಅಡುಗೆಯವರು ಮಾಡೋ ಭಕ್ಷ್ಯಗಳು ಸಹ ಬರುತ್ತೆ. ಎಲ್ಲಿ ಯಾರು ಅಪರೂಪವಾಗಿ ಮಾಡಿದರೂ ಕಲಿತು ಬಿಡ್ತೀನಿ. ಅಂಥದ್ದು ಬಕ್ರಿ ಏನು ಮಹಾ, ನೀವು ಬಾಯಿ ಬಿಟ್ಟು ಹೇಳಿದ್ದರೆ ನಾನು ಇಷ್ಟೊತ್ತಿಗೆ ಕಲಿತು ಬಿಡ್ತಾ ಇದ್ದೆ ಎಂದಳು. ಓ, ಮಸಾಲೆ ದೋಸೆಯಿಂದ ಹಿಡಿದು ನೀವು ಮಾಡಿ ಹಾಕ್ತಿದ್ರಿ. ನನಗೇನು ಆಸೆ ಇಲ್ಲ ಬಾಬಿ, ಹೊಸದಾಗಿ ನೀವೇನು ಕಲಿಯಲಿಕ್ಕೆ ಹೋಗಬೇಡಿ. ಹಾಗಲ್ಲ, ನಾನು 100 ಬಗೆ ಬೇರೆ ಬೇರೆ ಮಾಡಿ ಹಾಕಿದರೇನು, ನಿಮಗೆ ಇಷ್ಟವಾದ ಒಂದು ತಿಂಡಿ ಕಲಿತು ಮಾಡಿದರೆ ಸಾರ್ಥಕ ಎಂದಳು. ಅವಳ ನಿಷ್ಕಲ್ಮಶ ಪ್ರೀತಿ ವಿಶ್ವಾಸ ಮೋಹನನ ಬಾಯಿ ಕಟ್ಟಿಸಿತು. ಮುಂದಿನ 8 ದಿನದಲ್ಲಿ ತನ್ನ ಧಾರವಾಡದ ಗೆಳತಿಯಿಂದ ಹೇಳಿಸಿಕೊಂಡು 1 ಸೇರು ಜೋಳ ಗಂಡನ ಕೈಲಿ ಹೇಳಿ ತರಿಸಿಕೊಂಡು ಬೀಸಿಕೊಂಡು ಜೋಳದ ರೊಟ್ಟಿ ಮಾಡಲು ಯತ್ನಿಸಿ ವಿಫಲಳಾದಳು. ಜೀವನದಲ್ಲಿ ಮೊದಲ ಬಾರಿ ನಾನು ಸೋತಿದ್ದೀನಿ ನೋಡಿ. ಏನು ಮಾಡಿದರೂ ನನಗೆ ಬಕ್ರಿ ಮಾಡಲಿಕ್ಕೆ ಬರಲ್ಲ. ನನಗೆ ಬರದೇ ಇದ್ದ ತಿಂಡಿನೇ ಇಲ್ಲ ಅಂತ ಹೆಮ್ಮೆ ಇತ್ತು. ಆದರೆ ನಿಮ್ಮ ಬಕ್ರಿ ನನ್ನನ್ನು ಸೋಲಿಸಿತು. ಬಡಿದು ಅಗಲ ಮಾಡಲಿಕ್ಕೆ ಹೋದರೆ ಹರಿದು ಚೂರಾಗ್ತದೆ. ಏನು ಮಾಡಿದರೂ ರೊಟ್ಟಿ ಆಕಾರ ಬರ್ತಾ ಇಲ್ಲ ಎಂದಳು. ಮೋಹನ ಸಂಕೋಚದಿಂದ, ನೀವು ಮಾಡೋ ಬಗೆ ಬಗೆಯ ವೆರೈಟೀಸ್ ತಿಂದು ನನಗೆ ಸಾಕಾಗಿದೆ. ಬಕ್ರಿ ಇಲ್ಲದ್ದು ಏನಂತ ಕೊರತೆ ಅಲ್ಲ ಅತ್ತಿಗೆ ಎಂದ. ಜಗದೀಶ ಸಹ ಮಡದಿಯನ್ನು ಸಂತೈಸಿ, ಇರ್ಲಿ ಬಿಡೆ, ನಿನ್ನ ಗುರುವಾರದ ಸ್ಪೆಷಲ್ ಮಸಾಲ ದೋಸೆ, ಸೋಮವಾರದ ಬೆಳಗಿನ ಇಡ್ಲಿ ಚಟ್ನಿ, ಕಾಯಿ ಹಾಲು, ಭಾನುವಾರದ ಸ್ಪೆಷಲ್ ಸಿಹಿ, ಇವುಗಳ ಮುಂದೆ ಬಕ್ರಿಯದೇನು ಮಹಾ ಎಂದ. ಅಂತೂ ಕಲ್ಪನಾ, ಛೀ, ನಾನೆಂಥ ದಡ್ಡಿ, ಕಡೆಗೂ ಬಕ್ರಿ ಕಲೀಲೇ ಇಲ್ಲ ಎಂದು ಆಗಾಗ ಚಡಪಡಿಸುತ್ತಿದ್ದಳು. ಮೋಹನ ತಾಯಿಯ ಒತ್ತಾಯದ ಇನ್ನೊಂದು ಕಾಗದ ಬಂದ ಮೇಲೆ ಊರಿಗೆ ಹೊರಟು ನಿಂತ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.